ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆಘಾತಕಾರಿ ಘಟನೆ ನಡೆಯುತ್ತೆ. ಏಕಾಏಕಿ ಸಿಜೆಐ ಮೇಲೆ ಶೂವನ್ನ ಎಸಿತಾನೆ ಒಬ್ಬ ವಕೀಲ. ಕಿಶೋರ್ ರಾಕೇಶ್ ಅನ್ನೋ ವಕೀಲನಿಂದ ಈ ಕೃತ್ಯ ನಡೆಯುತ್ತೆ. ಸಿಜೆಐ ಬಿಆರ್ ಗವಾಯಿ ಅವರತ್ತ ಶೂ ಎಸಿತಾನೆ ವಕೀಲ. ಅನಂತರದಲ್ಲಿ ಒಂದು ಘೋಷಣೆ ಕೂಗ್ತಾರೆ, ಸನಾತನಕ್ಕೆ ಅವಮಾನ ಆದ್ರೆ ಸಹಿಸಲ್ಲ ಅಂತ ಘೋಷಣೆ ಕೂಗ್ತಾರೆ. ಘೋಷಣೆ ಕೂಗ್ತಾ ಪೀಠದತ್ತ ಶೂ ಅನ್ನ ಎಸಿತಾರೆ. ಬಟ್ ವಕೀಲ ಎಸೆದಿರುವಂತ ಶೂ ಪೀಠದ ತನಕ ತಲುಪೋದಿಲ್ಲ. ಕೂಡಲೇ ಆ ವಕೀಲನನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಅಲ್ಲೇ ಇದ್ದಂತ ಭದ್ರತಾ ಸಿಬ್ಬಂದಿಗಳು ವಕೀಲನನ್ನ ವಶಕ್ಕೆ ಪಡಿತಾರೆ. ನಿಜಕ್ಕೂ ಆಶ್ಚರ್ಯಕರ. ಈ ಕೋರ್ಟ್ ಆವರಣದಲ್ಲಿ ಒಬ್ಬ ವಕೀಲ ಮತ್ತೊಬ್ಬ ವಕೀಲರಿಗೆ ಬೈಯೋದಿಲ್ಲ, ಬೈಬಾರದು ಅನ್ನುವಂತ ಕೆಲ ನಿಯಮಗಳು, ಗೌರವದಿಂದ ನೋಡಬೇಕು ಅನ್ನೋ ನಿಯಮಗಳು. ಈ ನಡುವೆ ಸುಪ್ರೀಂ ಕೋರ್ಟ್ ನಲ್ಲಿ ಸಿಜೆಐ ಮೇಲೆ ಶೂ ಎಸೆಯೋದು ಅಂತ ಹೇಳಿದ್ರೆ ನಿಜಕ್ಕೂ ಇದು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ. ಒಬ್ಬ ವಕೀಲ ಸಿಜೆಐ ಮೇಲೆ ಶೂ ಎಸೆದಿರೋದು. ವಕೀಲನ ಹೆಸರು ಕಿಶೋರ್ ರಾಕೇಶ್ ಅಂತ. ಸಿಜೆಐ ಬಿಆರ್ ಗವಾಯಿ ಅವರತ್ತ ಶೂ ಎಸಿತಾರೆ. ಸನಾತನಕ್ಕೆ ಅವಮಾನ ಆದ್ರೆ ಸಹಿಸೋದಿಲ್ಲ, ಸನಾತನ ಧರ್ಮಕ್ಕೆ ಅವಮಾನ ಆದ್ರೆ ನಾನು ಸಹಿಸೋದಿಲ್ಲ ಅಂತ ಘೋಷಣೆ ಕೂಕೊಂಡು ಪೀಠದತ್ತ ಶೂವನ್ನ ಎಸಿತಾರೆ ವಕೀಲ. ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಅದಕ್ಕೆ ಆದಂತ ಘನತೆ ಇರುತ್ತೆ, ಗೌರವ ಇರುತ್ತೆ. ಅಂಥದ್ರಲ್ಲಿ ಒಬ್ಬ ವಕೀಲ ಪೀಠದತ್ತ ಶೂವನ್ನ ಎಸೆಯೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಇದು. ಕಿಶೋರ್ ರಾಕೇಶ್ ಅಂತ ಶೂ ಎಸೆದಿರುವಂತ ವ್ಯಕ್ತಿಯ ಒಂದು ಫೋಟೋವನ್ನ ಲೆಫ್ಟ್ ಸೈಡ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತೆ ಬಿಆರ್ ಗವಾಯಿ ಅವರ ಫೋಟೋ. ವಕೀಲ ಕಿಶೋರ್ ರಾಕೇಶ್ ಶೂವನ್ನ ಎಸೆದಿರೋದು ಬಿಆರ್ ಗವಾಯಿ ಅವರಿದ್ದ ಪೀಠಕ್ಕೆ. ಎಂತ ಆಘಾತಕಾರಿ ಬೆಳವಣಿಗೆ ನೋಡಿ. ವಕೀಲರು ಜನರಿಗೆ ಹೇಳ್ಕೊಡ್ಬೇಕು ಯಾವ ರೀತಿಯಾಗಿ ನ್ಯಾಯಾಲಯಕ್ಕೆ ಗೌರವವನ್ನು ಸಲ್ಲಿಸಬೇಕು, ಗೌರವಯುತವಾಗಿ ನೋಡಬೇಕು. ನ್ಯಾಯಮೂರ್ತಿಗಳು, ನ್ಯಾಯಮೂರ್ತಿಯ ಪೀಠ, ಹಾಗೆ ಆ ಕೋರ್ಟ್ನ ಆವರಣ, ಇವೆಲ್ಲದಕ್ಕೂ ಕೂಡ ಅದರದೇ ಆದಂತ ಘನತೆ, ಗೌರವ ಇದೆ. ಅಂಥದ್ರಲ್ಲಿ ಒಬ್ಬ ವಕೀಲ ಇಂಥ ಕೃತ್ಯವನ್ನ ಮಾಡೋದ. ಅನಂತರದಲ್ಲಿ ಬಿಆರ್ ಗವಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಿಂದ ನನ್ಗೇನು ಸಮಸ್ಯೆ ಆಗೋದಿಲ್ಲ, ವಿಚಲಿತ ಆಗಿಲ್ಲ, ಯಾವುದೇ ಪರಿಣಾಮ ಬೀರೋದಿಲ್ಲ ಅನ್ನೋದಾಗಿ ಸಿಜೆಐ ಬಿಆರ್ ಗವಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ವಾದವನ್ನ ಮುಂದುವರಿಸುವಂತೆ ವಕೀಲರಿಗೆ ಅನಂತರದಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅವ್ರಿಗಿನ್ನೆಂತ ತಾಳ್ಮೆ ಇರ್ಬೇಕು ನೋಡಿ. ಉಳಿದ ವಕೀಲರು ಯಾರಿದಾರಲ್ಲ ಅವರಿಗೆ ವಾದವನ್ನ ಮುಂದುವರಿಸಿ ಅಂತ ಸೂಚನೆ ಕೊಡ್ತಾರಂತೆ. ಶೂ ಎಸಿತಾರೆ, ಬಟ್ ಶೂ ಅವ್ರವರೆಗೂ ಹೋಗೋದಿಲ್ಲ. ಬಿಆರ್ ಗವಾಯಿ ಅವ್ರಿಗೇನು ತಾಗೋದಿಲ್ಲ, ಪೀಠದವರೆಗೂ ಹೋಗೋದಿಲ್ಲ. ಬಟ್ ಇದನ್ನೆಲ್ಲ ಗಮನಿಸಿರುವಂತ ಭದ್ರತಾ ಸಿಬ್ಬಂದಿ ತಕ್ಷಣಕ್ಕೆ ಈ ವಕೀಲನನ್ನ ವಶಕ್ಕೆ ಪಡಿತಾರೆ. ಅನಂತರದಲ್ಲಿ ಬಿಆರ್ ಗವಾಯಿ ಅವರು ಮಾತನಾಡ್ತಾರೆ, ಇಂಥ ಘಟನೆಗಳಿಂದ ಯಾವುದೂ ಪರಿಣಾಮ ಆಗಲ್ಲ, ನಾನು ವಿಚಲಿತ ಕೂಡ ಆಗೋದಿಲ್ಲ, ಉಳಿದಿರೋರು ನಿಮ್ಮ ವಾದವನ್ನ ಮುಂದುವರಿಸಿ ಅಂತ ವಕೀಲರಿಗೆ ಸೂಚನೆ ಕೊಡ್ತಾರೆ. ಜನಸಾಮಾನ್ಯರಿಗೆ ನಿಜಕ್ಕೂ ಇದು ಅರಗಿಸಿಕೊಳ್ಳೋದಕ್ಕೆ ಆಗದೇ ಇರುವಂತ ಸುದ್ದಿ. ನ್ಯಾಯಮೂರ್ತಿಗಳನ್ನ ಸಂಬೋಧಿಸಬೇಕಾದ್ರೂ ಹೀಗೆ ಸಂಬೋಧಿಸಬೇಕು ಅನ್ನುವಂತ ನಿಯಮಗಳಿರುತ್ತೆ. ಗೌರವದಿಂದ ನೋಡಬೇಕು, ಗೌರವ ಸೂಚಿತವಾಗಿ ಮಾತನಾಡಬೇಕು ಅಂತ. ಅಂಥದ್ರಲ್ಲಿ ಈ ಎಲ್ಲವನ್ನೂ ತಿಳಿದಿರುವಂತ ಒಬ್ಬ ವಕೀಲ ಬಿಆರ್ ಗವಾಯಿಗಳು ಸಿಜೆಐ ಮೇಲೇನೆ ಶೂ ಎಸಿತಾರೆ ಅಂತ ಹೇಳಿದ್ರೆ, ಬಟ್ ಏನೇನಾಯ್ತು ಅನ್ನೋದನ್ನ ನಾವು ಗಮನಿಸೋಣ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಏನಾಯ್ತು ಅಂತ. ಬೆಳಗ್ಗೆ ಮೊದಲ ಕೇಸ್ನ ವಿಚಾರಣೆಯನ್ನ ಸಿಜೆಐ ಆರಂಭ ಮಾಡ್ತಾರೆ. ಈ ವೇಳೆ ಹಿರಿಯ ವಕೀಲರೊಬ್ಬರು ಎದ್ದು ನಿಂತು ಘೋಷಣೆ ಕೂಗೋದಕ್ಕೆ ಶುರು ಮಾಡ್ತಾರೆ. ಸನಾತನ ಧರ್ಮಕ್ಕೆ ಅವಮಾನ, ಭಾರತ ಸಹಿಸಲ್ಲ ಅಂತ ಘೋಷಣೆ ಕೂಗೋದಕ್ಕೆ ಆರಂಭ ಮಾಡ್ತಾರೆ. ಆನಂತರ ಏನಾಗುತ್ತೆ, ಘೋಷಣೆ ಕೂಗ್ತಾನೆ ಸಿಜೆಐ ಪೀಠದತ್ತ ಶೂ ಎಸಿತಾರೆ ಹಿರಿಯ ವಕೀಲ. ಶೂ ಎಸೆದ ತಕ್ಷಣ ವಕೀಲನನ್ನ ವಶಕ್ಕೆ ಪಡಿತಾರೆ ಕೋರ್ಟ್ನ ಭದ್ರತಾ ಸಿಬ್ಬಂದಿ. ಸಿಜೆಐ ಪೀಠದ ಮೇಲೆ ಆ ಶೂ ಬಿದ್ದಿರೋದಿಲ್ಲ. ವಕೀಲ ಎಸೆದಿರುವಂತಹ ಶೂ ಪೀಠದವರೆಗೂ ಹೋಗಿಲ್ಲ. ಆ ರೀತಿಯಾಗಿ ಅಗೌರವವಾಗಿ ನಡೆದುಕೊಂಡಿರೋದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿ ವಕೀಲನನ್ನ ವಶಕ್ಕೆ ಪಡಿತಾರೆ. ಕೇಸ್ನ ವಿಚಾರಣೆ ಆರಂಭ ಆಗುತ್ತೆ. ಅದು ಕೂಡ ಹಿರಿಯ ವಕೀಲ. ಆ ಕ್ರೊನಾಲಜಿಯನ್ನ ಗಮನಿಸಿದ್ರೆ ಏನಾಯ್ತು, ಏಕಾಏಕಿ ಶೂ ಎಸೆದ್ರ? ಇಲ್ಲ, ಬೆಳಗ್ಗೆಯಿಂದ ಏನೇನಾಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು. ಒಂದು ಕೇಸ್ನ ವಿಚಾರಣೆ ಆರಂಭ ಆಗುತ್ತೆ, ಸಿಜೆಐ ಪ್ರಾರಂಭ ಮಾಡ್ತಾರೆ. ಈ ವೇಳೆ ಒಬ್ಬ ಹಿರಿಯ ವಕೀಲರು ಎದ್ದು ನಿಂತುಕೊಂಡು ಘೋಷಣೆ ಕೂಗೋದಕ್ಕೆ ಆರಂಭ ಮಾಡ್ತಾರೆ. ಸನಾತನ ಧರ್ಮಕ್ಕೆ ಅವಮಾನ, ಭಾರತ ಸಹಿಸಲ್ಲ ಅಂತ ಘೋಷಣೆ ಪ್ರಾರಂಭ ಮಾಡ್ತಾರೆ. ಆ ರೀತಿಯಾಗಿ ಘೋಷಣೆ ಕೂಗ್ತಾನೆ ಸಿಜೆಐ ಪೀಠದತ್ತ ಶೂ ಎಸಿತಾನೆ ಹಿರಿಯ ವಕೀಲ. ಐ ರಿಪೀಟ್, ಹಿರಿಯ ವಕೀಲ. ಶೂ ಎಸ್ದ ವಕೀಲನನ್ನ ಆ ತಕ್ಷಣವೇ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡಿತಾರೆ. ಬಟ್ ಏನಾಗಿದೆ, ಏನ್ ಕೇಸ್ ನಡೀತಾ ಇತ್ತು, ಯಾವ್ದ್ರ ಕೇಸ್ ನಡೀತಾ ಇತ್ತು? ಖುಜ್ರಾಹದಲ್ಲಿರುವಂತ ದೇಗುಲದ ಬಗ್ಗೆ ವಕೀಲರು ಅರ್ಜಿ ಸಲ್ಲಿಸಿರ್ತಾರೆ. 7 ಅಡಿ ಎತ್ತರದ ವಿಷ್ಣು ಮೂರ್ತಿ ವಿರೂಪಗೊಂಡಿದೆ ಅನ್ನೋ ಪರವಾದಂತ ಅರ್ಜಿ ಅದು.
ಮೊಘಲರ ಕಾಲದಲ್ಲಿ ಮೂರ್ತಿಯನ್ನ ವಿರೂಪಗೊಳಿಸಲಾಗಿದೆ. ಖಜುರಾಹೋದ ಜವಾರಿ ದೇಗುಲದ ಬಗ್ಗೆ ವಕೀಲ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ದೇಗುಲದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ನೀಡಬೇಕು, ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರೋದು ವಕೀಲ ಕಿಶೋರ್ ರಾಕೇಶ್ ಅಂತ. ಈ ಕೇಸ್ ನಡೀತಾ ಇತ್ತು. ಖಜುರಾಹೋದಲ್ಲಿರುವಂತ ಒಂದು 7 ಅಡಿ ಎತ್ತರದ ವಿಷ್ಣು ಮೂರ್ತಿ ವಿರೂಪಗೊಂಡಿರುತ್ತೆ. ಮೊಘಲರ ಕಾಲದಲ್ಲಿ ಆ ಮೂರ್ತಿಯನ್ನು ವಿರೂಪಗೊಳಿಸಲಾಗಿರುತ್ತೆ. ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಈ ಹಿರಿಯ ವಕೀಲ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಬಟ್ ಅದಕ್ಕೆ ಏನು ಉತ್ತರ ಸಿಕ್ತು? ವಕೀಲನ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ದೇವರಲ್ಲೇ ಹೋಗಿ ಕೇಳಿ ಅಂತ ಸಿಜೆಐ ಹೇಳ್ತಾರೆ. ನಿಮ್ಮ ಅರ್ಜಿ ಬಗ್ಗೆ ದೇವರೇ ಏನಾದ್ರೂ ಮಾಡಬೇಕು, ನೀವು ವಿಷ್ಣುವಿನ ಪರಮ ಭಕ್ತ ಅಂತ ಹೇಳ್ತೀರಿ, ನೀವೇ ಹೋಗಿ ದೇವರಲ್ಲಿ ಕೇಳ್ಕೊಳ್ಳಿ ಅಂತ ಸಿಜೆಐ ಉತ್ತರ ಕೊಡ್ತಾರೆ. ಇದು ಇಡೀ ದಿನ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರೋದು. ಇಷ್ಟೆಲ್ಲ ವಾದ ಪ್ರತಿವಾದಗಳೆಲ್ಲ ನಡೀತಾ ಇರಬೇಕಾದ್ರೆ ಸಿಜೆಐ ಕೊಟ್ಟಿರುವಂತಹ ಉತ್ತರ ಏನಾಗಿತ್ತು, ವಕೀಲರ ವಾದ ಹೇಗಿತ್ತು, ಏನ್ ನಡೀತು ಸುಪ್ರೀಂ ಕೋರ್ಟ್ ನಲ್ಲಿ, ಇದನ್ನೊಬ್ಬ ಪ್ರತ್ಯಕ್ಷದರ್ಶಿಗಳು ನೋಡಿದ್ದಾರೆ, ಅನಂತರದಲ್ಲಿ ಮಾತನಾಡಿದ್ದಾರೆ ಮಾಧ್ಯಮದ ಜೊತೆ. ಬನ್ನಿ ನೋಡೋಣ. घटना है कि एक कोर्ट में वो भी लॉयर ने अगर असॉल्ट किया है, करने का प्रयास किया है, तो हम इसकी कड़ी निंदा करते हैं। देखिए, हमारे बार के वो मेंबर हैं जो हमने अभी इंक्वायर किया और पता चला कि वो 2011 के मेंबर हैं। बट बहुत ही दुखद घटना इसलिए हम कह सकते हैं कि जो पता चला कि लॉर्ड विष्णु के मैटर्स में उसमें जो कमेंट आया था ऑनरेबल सीजीआई का, उसी पे ही उन्होंने ऐसा प्रयास किया है। तो ये बहुत ही दुखद घटना है, हम इसकी कड़ी निंदा करते हैं और अगर ये घटना सच है तो एक्शन होना चाहिए। आज की जो घटना है बहुत ही दुखद घटना है कि एक कोर्ट में वो भी लॉयर ने अगर असॉल्ट किया है, करने का प्रयास किया है, तो हम इसकी कड़ी निंदा करते हैं। देखिए, हमारे बार के वो मेंबर हैं जो हमने अभी इंक्वायर किया और पता चला कि वो 2011 के मेंबर हैं। बट बहुत ही दुखद घटना इसलिए हम कह सकते हैं कि जो पता चला कि लॉर्ड विष्णु के मैटर्स में उसमें जो कमेंट आया था ऑनरेबल सीजीआई का, उसी पे ही उन्होंने ऐसा प्रयास किया है। तो ये बहुत ही दुखद घटना है, हम इसकी कड़ी निंदा करते हैं और अगर ये घटना सच है। ಪ್ರತಿನಿಧಿ ಮಹೇಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಮಹೇಶ್, ಮೊದಲು ಈ ಸುದ್ದಿ ಬ್ರೇಕ್ ಆದಾಗ ಸಿಜೆಐ ಪೀಠದತ್ತ ಶೂ ಎಸ್ದ್ರಂತೆ ಅಂತ ಹೇಳಿದಾಗ ಯಾರೋ ಹಿಯರಿಂಗ್ ಬಂದಿರೋರು ಇರಬೇಕು, ಕೇಸ್ ಲಾಸ್ ಆಗಿ ಅಗ್ರೆಷನ್ ಅಲ್ಲಿ ಹೀಗೆ ಮಾಡಿರ್ಬೋದು ಅಂತ. ಬಟ್ ಶಾಕಿಂಗ್ ಅಂತ ಹೇಳಿದ್ರೆ ಒಬ್ಬ ಹಿರಿಯ ವಕೀಲ, ಅರ್ಜಿಯನ್ನ ಹಾಕಿರುವಂತಹ ಹಿರಿಯ ವಕೀಲ ಈ ಕೃತ್ಯ ಎಸಗಿರೋದು ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ. ಸೊ ಇಡೀ ದಿನ ಈ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು, ಏನ್ ಹೇಳಿದ್ರು ಸಿಜೆಐ, ಅದಕ್ಕೀತ ಏನ್ ರಿಪ್ಲೈ ಕೊಟ್ಟಿದ್ದ, ಏನಾಗಿತ್ತು, ಇಡೀ ವಿವರಣೆಯನ್ನ ಕೊಡೋದಾದ್ರೆ ಮಹೇಶ್. ಚೈತ್ರ, ಖಂಡಿತ ಏನು ಸುಪ್ರೀಂ ಕೋರ್ಟ್ನ ಸಿಜೆಐ ಏನು BR ಗವಾಯಿ ಮೇಲೆ ಶೂ ಎಸೆದಂಥ ಪ್ರಯತ್ನ ಹಿಡಿದಂಥದ್ದು, ಅಂದರೆ ಶೂ ಎಸೋದಕ್ಕೆ ಪ್ರಯತ್ನ ಕೂಡ ಮಾಡಿದಂಥ ವೇಳೆ ಅಲ್ಲಿದ್ದಂಥ ಸಿಬ್ಬಂದಿ ಕೂಡಲೇ ಅವರನ್ನು ವಶಕ್ಕೆ ಪಡೆದು ಏನು ವಾಪಸ್ ಅಂದರೆ ಈಚೆ ಕರೆದು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಈ ವೇಳೆ ಆತ ಒಂದು ಘೋಷಣೆ ಕೂಡ ಕೂಗ್ತಾನೆ, ಅಂದರೆ ಸನಾತನ ಧರ್ಮಕ್ಕೆ ಅನ್ಯಾಯ ಆಗೋದು ಬಿಡೋದಿಲ್ಲ, ಭಾರತಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ಅಂದರೆ ಈ ಒಂದು ಅವಮಾನವನ್ನು ನಾವು ತಡೆಯೋದಿಲ್ಲ ಅನ್ನೋದು ಕೂಡ ನೇರವಾಗಿ ಸಿಜೆಐ ವಿರುದ್ಧ ಘೋಷಣೆ ಕೂಗಿ ಆರೋಪ ಕೂಡ ಮಾಡ್ತಾರೆ. ಅಂದರೆ ಇದರ ಹಿನ್ನೆಲೆ ನೋಡ್ತಾ ಹೋದರೆ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಏನು ಇತ್ತೀಚೆಗೆ ಒಂದು ಅರ್ಜಿ ಕೂಡ ಬಂದಿತ್ತು. ಏನು 7 ಅಡಿ ಎತ್ತರದ ಒಂದು ವಿಷ್ಣುವಿನ ಏನು ವಿಗ್ರಹ ಏನಿರುತ್ತೆ ಇದು ಶಿರಚ್ಛೇದ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದನ್ನ ಏನು ಪುನರ್ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಕೇಸ್ ವಿವರಣೆ ಏನು ಸುಪ್ರೀಂ ಕೋರ್ಟ್ಗೆ ಬಂದಿರುತ್ತೆ, ಇದನ್ನ ಆಲಿಸಿದಂಥ ಸಿಜೆಐ ಅವರು ಈಗ ನೀವು ಪರಮ ಭಕ್ತರಿದ್ದೀರಿ, ವಿಷ್ಣುವಿಗೆ ನೇರವಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಅದೇನಾದರೂ ಸರಿ ಹೋಗುತ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಆ ಪರಮ ಭಕ್ತರಾಗಿರೋದ್ರಿಂದ ನೇರವಾಗಿ ಅವ್ರನ್ನೇ ನೀವು ಪ್ರಾರ್ಥನೆ ಮಾಡ್ಬೋದಲ್ಲ, ಇಲ್ಲಿವ್ರಿಗೆ ಯಾಕೆ ಬಂದ್ರಿ ಅನ್ನೋದು ಕೂಡ ಏನು ಒಂಥರ ವ್ಯಂಗ್ಯಭರಿತವಾಗಿ ಮಾತಾಡಿದ್ರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇದು ಸಾಕಷ್ಟು ಹೇಳಿಕೆಗಳು ವೈರಲ್ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏಕೈಕ ಒಂದು ಪ್ರಕರಣ ಕೂಡ ಈ ಒಂದು ಘೋಷಣೆ ಕೂಡ ಕೂಗಿದಂಥ ವೇಳೆ ಇವತ್ತು ಪ್ರಕರಣ ಅಂದರೆ ಒಂದು ವಿಚಾರಣೆ ಕೂಡ ನಡೆಸ್ತಾ ಇರ್ತಾರೆ. ಸಹಜವಾಗಿ ಎಂದಿನಂತೆ ಕೋರ್ಟ್ ಕೂಡ ಆರಂಭ ಇರುತ್ತೆ. ಈ ವೇಳೆ ಹಿರಿಯ ವಕೀಲ ಒಬ್ಬ ಏಕಾಏಕಿ ನಿಂತು ಘೋಷಣೆ ಕೂಗಿ ಏನು ಶೂ ಎಸೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿದ್ದಂಥ ಸಿಬ್ಬಂದಿ ಮತ್ತು ವಕೀಲರು ಕೂಡ ಇದನ್ನು ತಡೀತಾರೆ. ಈ ವೇಳೆ ಏನು ಯಾವುದೇ ರೀತಿ ಆಗದಂಥ ಏನು ಸಿಜೆಐ ಕೂಡ ಇದನ್ನೆಲ್ಲ ನಾವು ತುಂಬ ನೋಡಿದ್ದೀವಿ, ಯಾರು ಕೂಡ ವಿಚಲಿತರಾಗಬೇಡಿ, ಏನು ನಿಮ್ಮ ವಾದವನ್ನು ಮುಂದುವರಿಸಿ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಹಿಂದುವಿನ ವಿಗ್ರಹ ವಿಷ್ಣುವಿನ ಏನು 7 ಅಡಿ ಎತ್ತರದ ವಿಗ್ರಹ ಏನು ಅದನ್ನೇನು ಶಿರಚ್ಛೇದ ಆಗಿರುತ್ತೆ, ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡೋದು ಕೂಡ ಅರ್ಜಿ ಕೂಡ ಬಂದಿರುತ್ತೆ. ಇದನ್ನ ಏನು ಪುನರ್ ಪ್ರತಿಷ್ಠಾಪನೆ ಅದನ್ನ ಪುರಾತತ್ವ ಇಲಾಖೆ ನೋಡ್ಕೊಳ್ಳುವಂತ ವಿಚಾರ ಆಗಿರುತ್ತೆ. ಇದು ಕೋರ್ಟ್ ಅವರು ಕೂಡ ಬರೋದಿಲ್ಲ ಅನ್ನೋದು ಕೂಡ ಆ ಒಂದು ಹಿಸ್ಟ್ರಿ ಕೂಡ ಹೇಳುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ವಾದ ವಿವಾದ ನಡೆಯುವಂತ ವೇಳೆ ಏಕಾಏಕಿ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಸದ್ಯ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.